ಹಲೋ ಫ್ರೆಂಡ್ಸ್, ಟೆಕ್ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ RRBಯಲ್ಲಿ ಒಂದು ನೇಮಕಗಳಿರ್ತವೆ, ಅಂದರೆ ರೈಲ್ವೆ ಇಲಾಖೆಯಲ್ಲಿ ಒಂದು ನೇಮಕಗಳಿರ್ತವೆ. ಗ್ರಾಜ್ಯುಯೇಟ್ ಮತ್ತು ಅಂಡರ್ ಗ್ರಾಜ್ಯುಯೇಟ್ ಮುಗಿಸಿದವರಿಗೆ ಒಂದು ಜಾಬ್ ಇರುವಂಥದ್ದು. ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂತ ಬರುತ್ತೆ, NTPC. ಈ ಒಂದು ಹುದ್ದೆಗಳಿಗೆ ನೇಮಕಗಳು ಇರ್ತವೆ. ಇಲ್ಲಿ ಎರಡು ರೀತಿ ಹುದ್ದೆಗಳು ಬರ್ತವೆ, ಒಂದು PUC ಲೆವೆಲು, ಇನ್ನೊಂದು ಡಿಗ್ರಿ ಲೆವೆಲು. ಓಕೆ, ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಒಂದು ತಿಳ್ಕೊಳ್ತಾವೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಒಂದು ಗ್ರ್ಯಾಜುಯೇಷನ್ ಪೋಸ್ಟ್ಗೆ 21/10/2025 ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ 20/11/2025 ಕೊನೆಯ ದಿನಾಂಕ ಇರುತ್ತೆ. ಅದೇ ನಿಮ್ಮದು ಏನು ಅಂಡರ್ ಗ್ರ್ಯಾಜುಯೇಟ್ ಅಂದರೆ PUC ಪೋಸ್ಟ್ಗೆ 28/10/2025 ಸ್ಟಾರ್ಟ್ ಆಗಿ 27/11/2025 ಕೊನೆಯ ದಿನಾಂಕ ಆಗಿರುತ್ತೆ. ಇದಕ್ಕೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದು ಅನ್ನೋದು ವಿಡಿಯೋ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ಯಾವ್ಯಾವ ಪೋಸ್ಟ್ಗಳಿದ್ದಾವೆ ಅಂತ ಇಲ್ಲಿ ನೋಡ್ಬೋದು. ಗ್ರ್ಯಾಜುಯೇಟ್ಗೆ ಮತ್ತು ನಾನ್ ಗ್ರ್ಯಾಜುಯೇಟ್ಗೆ. ಓಕೆ, ಗ್ರ್ಯಾಜುಯೇಟ್ಗೆ ನೋಡೋದಾದರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಟ್ರೈನ್ ಅಸಿಸ್ಟೆಂಟು, ಸೂಪರ್ವೈಸರ್, ಇನ್ನಿತರ ಒಂದು ಹುದ್ದೆಗಳು ಇಲ್ಲಿ ಡಿಗ್ರಿ ಲೆವೆಲಲ್ಲಿ ಸಿಗ್ತಾ ಇರೋಂಥದ್ದು. ಇಲ್ಲಿ ನೋಡ್ಬೋದು, ಒಂದೊಂದು ಹುದ್ದೆಗೆ ಒಂದೊಂದು ರೀತಿ ಒಂದು ನಿಮಗೆ ಸ್ಯಾಲ್ರಿ ಇರುತ್ತೆ. 35,000, 25,000 ಈ ರೀತಿ 19,000ದಿಂದ ಹಿಡಿದು 35,000 ಒಳಗಡೆ ಒಂದು ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲ ಒಂದು ಜಾಬ್ಗೆ. ಇಲ್ಲಿ ನೋಡ್ಬೋದು, ಏಜ್ ನೋಡೋದಾದರೆ 18ರಿಂದ 38 ವರ್ಷದ ಒಳಗಡೆ ಯಾರೆಲ್ಲ ಇರ್ತಾರೆ ಅವರೆಲ್ಲ ಅರ್ಜಿಗಳನ್ನ ಹಾಕ್ಕೋಬೋದು. ಇನ್ನು ಗ್ರ್ಯಾಜುಯೇಟ್ ಪೋಸ್ಟ್ಗೆ 5,000 ಹುದ್ದೆಗಳು ಇರ್ತವೆ. ನಾನ್ ಗ್ರ್ಯಾಜುಯೇಟ್ ಪೋಸ್ಟ್ಗೆ ಅಂದರೆ PUC ಲೆವೆಲು ಅಕೌಂಟ್ ಕಮ್ ಕ್ಲರ್ಕ್ ಟೈಪಿಸ್ಟು, ನೆಕ್ಸ್ಟು ಜೂನಿಯರ್ ಕ್ಲರ್ಕು, ಇನ್ನಿತರ ಒಂದು ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಇದರ ಒಂದು ಏಜ್ ನೋಡೋದಾದರೆ 18ರಿಂದ 36 ವರ್ಷದ ಒಳಗಡೆ ಯಾರು ಇರ್ತಾರೆ ಅವರು ಅರ್ಜಿಗಳನ್ನು ಹಾಕ್ಕೋಬೋದು. 3,051 ಇಲ್ಲಿ ಪೋಸ್ಟ್ ಇರುವಂಥದ್ದು. ಇನ್ನು ಏಜ್ ರಿಲ್ಯಾಕ್ಷನ್ ನೋಡೋದಾದರೆ SC/ST ಅವರಿಗೆ 5 ವರ್ಷ ರಿಲ್ಯಾಕ್ಷನ್ ಇದೆ, OBC ಅವರಿಗೆ 3 ವರ್ಷ ರಿಲ್ಯಾಕ್ಷನನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇಲ್ಲಿ 2 ಎಕ್ಸಾಮ್ ಇರುತ್ತೆ. Tier 1 Tier 2 ಅಂತಾರೆ. Tier 1 Tier 2 ಎಕ್ಸಾಮ್ ಇರುತ್ತೆ. Tier 1ಅಲ್ಲಿ ಪಾಸ್ ಆದರೆ Tier 2 ಕರೀತಾರೆ. Tier 2ಅಲ್ಲಿ ಪಾಸ್ ಆದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗಿದ ಮೇಲೆ ನಿಮ್ಮದು ಕಟ್ ಆಫಲ್ಲಿ ಹೆಸರಿದೆ ಅಂದರೆ ನೀವು ಜಾಬ್ಗೆ ಸೆಲೆಕ್ಟ್ ಆದಾಗೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದರೆ ₹500 ಅಪ್ಲಿಕೇಶನ್ ಫೀ ಇರುತ್ತೆ. ಇಲ್ಲಿ ₹400 ವಾಪಸ್ ನಿಮಗೆ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ನೀವೇನಾದರೂ ಇವಾಗ ಏನು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಅಟೆಂಡ್ ಆಗ್ತೀರಾ ಅಂದರೆ ನಿಮ್ಮ ₹400 ನಿಮಗೆ ವಾಪಸ್ ಬರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಮತ್ತು ಈ ನೋಟಿಫಿಕೇಷನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲೋಗಿ ಇನ್ನೊಮ್ಮೆ ಕ್ಲಿಯರಾಗಿ ನೀವು ಓದ್ಕೋಬೋದು ಸ್ನೇಹಿತರೆ. ಇವಾಗಾಯಿತು ಇವತ್ತಿನ ವಿಡಿಯೋ. ಇಷ್ಟ ಆಯಿತು, ಇಷ್ಟ ಲೈಕ್ ಮಾಡಿ ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.